ಕಥಾ ಮಾಧ್ಯಮಕ್ಕೆ ಸ್ವಾಗತ. ಕಾಶಿ ನಗರದಲ್ಲಿ ಕೇಶವ ಪಂಡಿತ ದೊಡ್ಡ ವಿದ್ವಾಂಸ. ವೇದ ಪುರಾಣ ಶಾಸ್ತ್ರಗಳನ್ನು ಕರತಲಾಮಲಕ ಮಾಡಿಕೊಂಡಿದ್ದ. ಆದರೆ ಅವನಲ್ಲಿ ವಿದ್ಯೆಗೆ ತಕ್ಕ ವಿನಯ ಇರಲಿಲ್ಲ. ತನ್ನ ವಿದ್ವತ್ತಿನ ಬಗ್ಗೆ ತುಂಬ ಗರ್ವವಿತ್ತು. ಅವನು ಅಹಂಕಾರಿಯಾಗಿದ್ದ. ಎಲ್ಲರೂ ತನ್ನೆದುರು ಮೂರ್ಖರು ಎಂಬಂತೆ ಅವಹೇಳನ ಮಾಡ್ತಾ ಇದ್ದ. ಒಮ್ಮೆ ಪಂಡಿತ ಬೇರೆ ಊರಿಗೆ ಹೋಗಬೇಕಾಯಿತು. ನದಿಯ ದಂಡೆಗೆ ಹೋದ. ದೋಣಿಯೊಂದು ನಿಂತಿತ್ತು. ನಾವಿಕ ಪಂಡಿತನನ್ನು ಕಂಡು ಗೌರವದಿಂದ ತನ್ನ ದೋಣಿಯಲ್ಲಿ ಕೂಡಿಸಿ ಯೋಗಕ್ಷೇಮ ವಿಚಾರಿಸಿದ. ದೋಣಿಯಲ್ಲಿ ಇನ್ನೂ ಇಬ್ಬರು ಪ್ರಯಾಣಿಕರಿದ್ದರು. ದೋಣಿ ಹೊರಟಿತು. ಕೇಶವ ಪಂಡಿತ ತನ್ನ ಶಾಸ್ತ್ರಜ್ಞಾನದ ಸುರುಳಿ ಬಿಚ್ಚಿದ. ನಾವಿಕನನ್ನು ತಿರಸ್ಕಾರದಿಂದ ನೋಡುತ್ತಾ, ನಿನಗೆ ಪುರಾಣ ಗೊತ್ತೇ ಎಂದು ಕೇಳಿದ. ನಾವಿಕ ತಲೆ ಆಡಿಸಿದ. ನಾನು ನಿರಕ್ಷಕರ ಕುಕ್ಷಿ, ಪುರಾಣ ಎಂದರೆ ಏನೆಂದೇ ತಿಳಿದಿಲ್ಲ ಎಂದ. ಪುರಾಣ ವೇದಗಳು ತಿಳಿಯದ ನಿನ್ನ ಜೀವನದ ಅರ್ಧ ಭಾಗವೆಲ್ಲ ನಷ್ಟವಾದಂತೆ, ಜೀವನ ಹಾಳು ಮಾಡಿಕೊಂಡೆ ಎಂದು ನಾವಿಕನನ್ನ ಹೀಯಾಳಿಸಿ ಪಂಡಿತ ಮಾತಾಡಿದ. ಕೇಶವ ಪಂಡಿತ ತನ್ನ ಎದುರಿಗೆ ಕುಳಿತ ಪ್ರಯಾಣಿಕನನ್ನ ಮಾತನಾಡಿಸಿದ. ಏನು ಕೆಲಸ ಮಾಡ್ತಿದ್ದೀಯಾ? ನಾನೊಬ್ಬ ರೈತ, ಹೊಲದಲ್ಲಿ ಉಳುತ್ತೇನೆ, ದವಸ ಧಾನ್ಯ ಬೆಳೆಯುತ್ತೇನೆ, ರೈತ ವಿನಮ್ರ ಧ್ವನಿಯಲ್ಲಿ ಹೇಳಿದ. ಕೇಶವ ಪಂಡಿತ ಮತ್ತೊಬ್ಬನ ಕಡೆ ತಿರುಗಿದ. ನಿನ್ನ ಕೆಲಸ ಏನು? ಧ್ವನಿಯಲ್ಲಿ ತಿರಸ್ಕಾರವಿತ್ತು. ನಾನು ಬಡಗಿ, ಮರದ ಕೆಲಸ ಮಾಡ್ತೇನೆ, ಹೆಂಡತಿ ಮಕ್ಕಳ ಜೊತೆ ಸುಖವಾಗಿದ್ದೇನೆ. ಬಡಗಿ ಪಂಡಿತನ ಅಹಂಕಾರವನ್ನು ಗುರುತಿಸಿ ಹೇಳಿದ. ನಿನಗೆ ವೇದ ಉಪನಿಷತ್ತು ಪುರಾಣ ಯಾವುದು ತಿಳಿದಿಲ್ವೇ? ಕೇಶವ ಪಂಡಿತನ ಮಾತಿನಲ್ಲಿ ಅಹಂಕಾರವಿತ್ತು. ಇಲ್ಲ, ನಾನು ಅವುಗಳ ಹೆಸರನ್ನು ಕೇಳಿಯೇ ಇಲ್ಲ. ನಿಮ್ಮಂಥ ಮಹಾನುಭಾವರ ಬಾಯಿಂದ ಮೊದಲ ಬಾರಿಗೆ ಈ ಹೆಸರು ಕೇಳ್ತಾ ಇದ್ದೇನೆ, ಬಡಗಿ ಗಂಭೀರ ಧ್ವನಿಯಲ್ಲಿ ಹೇಳಿದ. ನಿಜಕ್ಕೂ ನಿನ್ನ ಜೀವನದ ಬಹುಪಾಲು ವ್ಯರ್ಥವಾಯಿತು. ವೇದ ಪುರಾಣಗಳನ್ನು ತಿಳಿಯದವನು ಪಶುವಿಗಿಂತಲೂ ಕಡೆಯಾದವನು. ನೀವು ಮೂವರು ಓದು ಬರಹವಿಲ್ಲದೆ ಜೀವನವನ್ನು ವ್ಯರ್ಥ ಮಾಡಿಕೊಂಡಿರಿ. ಬದುಕಿದ್ದು ಸತ್ತಂತೆ. ಕೇಶವ ಪಂಡಿತ ನಾವಿಕ, ರೈತ ಮತ್ತು ಬಡಗಿಯನ್ನ ಛೇಡಿಸಿದ. ಅಷ್ಟರಲ್ಲಿ ದೋಣಿ ನದಿಯ ಮಧ್ಯೆ ಬಂದಿತ್ತು. ಬಿರುಗಾಳಿ ಬೀಸತೊಡಗಿತು. ನದಿಗಳಲ್ಲಿ ಅಲೆ ಬೃಹದಾಕಾರವಾಗಿ ಮೇಲೆದ್ದವು. ದೋಣಿಯ ಸ್ಥಿತಿ ಡೋಲಾಯಮಾನವಾಯಿತು. ದೋಣಿಯಲ್ಲಿದ್ದವರೆಲ್ಲರೂ ಗಾಬರಿಗೊಂಡ್ರು. ಪಂಡಿತರೇ, ದೋಣಿ ಯಾವಾಗ ಬೇಕಾದರೂ ಮುಳುಗಬಹುದು, ಕೂಡಲೇ ನೀರಿಗೆ ಧುಮುಕಿ, ಈಜಿಕೊಂಡು ದಡ ಸೇರಬೇಕು, ಬೇಗ ಧುಮುಕಿರಿ. ನಾವಿಕ ಕೂಗಿ ಹೇಳಿದ. ನಿಮಗೆ ಈಜು ಬರುತ್ತದೆಯೇ? ರೈತ ಮತ್ತು ಬಡಗಿ ಆತುರದಿಂದ ಕೇಳಿದ್ರು. ಇಲ್ಲ, ನನಗೆ ಈಜು ಬರೋದಿಲ್ಲ. ಜೀವನವನ್ನ ಪುಸ್ತಕಗಳನ್ನು ಓದುತ್ತಾ ಕಳೆದೆ, ಬೇರೆ ಕಡೆ ಮನಸ್ಸು ಮಾಡಲಿಲ್ಲ. ಕೇಶವ ಪಂಡಿತ ಗಾಬರಿಗೊಂಡಿದ್ದು ಅಳುವ ಧ್ವನಿಯಲ್ಲಿ ತೊದಲಿದ. ಸ್ವಾಮಿ ಪಂಡಿತ್ರೆ, ಈಗ ನಿಮ್ಮ ಜೀವನ ಪೂರ್ತಿ ವ್ಯರ್ಥವಾದಂತೆ. ನೀರಿನಲ್ಲಿ ಮುಳುಗುತ್ತೀರಿ, ಸಾವು ಸಮೀಪಿಸುತ್ತಿದೆ, ನಾವಿಕ ಹೇಳಿದ. ಅಷ್ಟರಲ್ಲಿ ದೋಣಿ ನೀರಿನಲ್ಲಿ ಮುಳುಗಿತು. ನಾಲ್ವರು ನೀರಿನಲ್ಲಿ ಕೊಚ್ಚಿಕೊಂಡು ಹೋಗ್ತಾ ಇದ್ರು. ನಾವಿಕ, ರೈತ ಮತ್ತು ಬಡಗಿಗೆ ಚೆನ್ನಾಗಿ ಈಜು ಬರ್ತಾ ಇತ್ತು. ಅವರು ಒಟ್ಟಿಗೆ ಸೇರಿ ಪಂಡಿತರನ್ನ ದಡಕ್ಕೆ ಎಳೆದು ತಂದ್ರು. ಪಂಡಿತರು ಪ್ರಾಣ ಭಯದಿಂದ ಗಡಗಡನೆ ನಡುಗುತ್ತಾ ಅವರಲ್ಲಿ ಕ್ಷಮೆ ಕೇಳಿದ್ರು. ಅಹಂಕಾರದಿಂದ ನಾನು ಕುರುಡನಾಗಿದ್ದೆ, ನಿಮ್ಮ ಈ ಉಪಕಾರದಿಂದ ನನ್ನ ಕಣ್ಣು ತೆರೆಯಿತು ಎಂದರು. ಜೀವನದಲ್ಲಿ ಯಾರೂ ಪರಿಪೂರ್ಣರಲ್ಲ. ಸರ್ವ ವಿದ್ಯೆಯನ್ನು ಕರಗತ ಮಾಡಿಕೊಳ್ತೇನೆ ಅಂದರೂ ಅದು ಪೂರ್ಣವಾಗಿ ದಕ್ಕದ ಮಾತು. ಒಬ್ಬರು ಒಂದರಲ್ಲಿ ಪ್ರಾವೀಣ್ಯತೆ ಹೊಂದಿದ್ರೆ ಇನ್ನೊಬ್ಬರು ಇನ್ಯಾವುದರಲ್ಲೋ ಪಂಡಿತನಾಗಿರ್ತಾನೆ. ಆದರೆ ತಾನೇ ಮೇಲೆಂಬ ಅಹಂಕಾರದ ಮದದಿಂದ ಇನ್ನೊಬ್ಬರಿಗೆ ಅವಮಾನ ಮಾಡಬಾರ್ದು. ನಮ್ಮ ಉಸಿರು ಇದೆ ಅಂತಂದ್ರೆ ಹೊಲದಲ್ಲಿ ಬೆಳೆದ ಮುಗ್ಧ ರೈತನ ಫಸಲು ಕಾರಣ. ಹೊಲದಲ್ಲಿ ಆತನ ಶ್ರಮ ಇಲ್ಲ ಅಂತಂದ್ರೆ ನಮ್ಮ ಹೊಟ್ಟೆಗೆ ಹಿಟ್ಟು ಸಿಗದು. ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿಗೂ ಅವನದೇ ಆದ ಘನತೆ, ಗೌರವ ಇದ್ದೇ ಇರುತ್ತೆ. ಹಾಗಾಗಿ ಅಹಂಕಾರವನ್ನು ದೂರವಿಟ್ಟು ಮನುಷ್ಯರಾಗಿ ಬದುಕೋಣ. ಇದು ಮನುಕುಲದ ಮನದಾಳದ ಮಾತು. ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.